ನಾವು ದೇಶವನ್ನ ಕಟ್ಟಬೇಕು ಅಂತಾರೆ, ನಾವು ಹಿಂದೂ ಧರ್ಮವನ್ನ ಕಟ್ಟಬೇಕು ಅಂತಾರೆ. ಅಂತವರು ಒಂದು ವೇದಿಕೆ ಮೇಲೆ ಭಾಷಣ ಮಾಡಿ ಹೋದ್ಮೇಲೆ ಮತ್ತೆ ಕಾಣಿಸೋದೇ ಇಲ್ಲ. ಅವರು ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ನಾವ್ಯಾಕೆ ಮಾತಾಡ್ತಿದ್ದೀವಿ? ಇವರ ಭಾಷಣಗಳಿಂದಾಗಿ ಟಿ ನರಸೀಪುರದ ವೇಣುಗೋಪಾಲ್ ಅವರ ಹತ್ಯೆ ಆಗುತ್ತಾರೆ. ಅಲ್ಲಿ ಕೆಲವರು ಯುವಕರು ಇವರ ಭಾಷಣಗಳನ್ನ ನಂಬಿಕೊಂಡು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಜನ ಇವತ್ತು ಕೇಸುಗಳು ಹಾಕೊಂಡು ಜೈಲಿನಲ್ಲಿದ್ದಾರೆ ಗೊತ್ತಾ? ವಿನಾಯಕ ಬಾಳೆಗಾಯ ಎಂಬ ಒಬ್ಬ ಹಿಂದೂವನ್ನ ಏನು ಅವರ ಆಪ್ತ ಚಕ್ರವರ್ತಿ ಸೂಲಿಬೆಲೆ ಅವರ ಆಪ್ತ ನರೇಶ್ ಶೆಣೆಯವರು ಅವರು ಆರೋಪಿ ಸ್ಥಾನದಲ್ಲಿ ಇದ್ರು ಸಹ ಅವರನ್ನ ಜೈಲಿನಿಂದ ಕರ್ಕೊಂಡು ಬರ್ತಾರೆ. ಇವರೆಂತ ಹಿಂದೂವಾದಿಗಳಾಗ್ತಾರ್ರಿ? ಸೌಜನ್ಯ ವಿಚಾರ ಬಂತಂತಂದಾಗ ಸೌಜನ್ಯ ವಿಚಾರದ ಬಗ್ಗೆ 9 ವರ್ಷಗಳ ಹಿಂದೆ ಯಾವುದು ಸ್ಪಂದನಾ ಟಿವಿನಲ್ಲಿ ರಕ್ಷಿತ್ ಶೆಟ್ಟಿ ಕೇಳಿದಾಗ ಸೌಜನ್ಯ ವಿಚಾರದಲ್ಲಿ ರಾಜಕೀಯ ತರ್ತಾರ್ರಿ, ಕಮ್ಯುನಿಸ್ಟ್ ಅನ್ನ ತರ್ತಾರೆ, ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಸಹ 9 ವರ್ಷಗಳ ನಂತರವೂ ಸಹ 13 ವರ್ಷಗಳಲ್ಲೂ ಸಹ ಇವತ್ತಿಗೂ ಸೌಜನ್ಯ ಪರ ಹೋರಾಟ ನಡೀತಾ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಅವತ್ತು 9 ವರ್ಷಗಳ ಹಿಂದೆ ಇವ್ರು ಹೇಳಿದ್ದು ಲಾಜಿಕಲ್ ಎಂಡ್ ಇಲ್ಲ. ಎಲ್ಲ ತರುಣರು ವಯಸ್ಸಾದವ್ರು ನಾನು ಬಿಟ್ಬಿಡ್ತೀನಿ, ಅವ್ರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ಆದರೆ ತರುಣರು ನೆನ್ಪಿಟ್ಕೊಳ್ಳಿ, ಇವತ್ತೇನಾದ್ರೂ ಈ ಜಮೀನನ್ನ ವಕ್ಫ್ ಬೋರ್ಡ್ಗೆ ಕಳ್ಕೊಂಡ್ರೆ ನಾಳೆ ನೀವು ನಿಮ್ಮ ಜಮೀನನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಜಮೀನನ್ನ ಮುಸಲ್ಮಾನರು ಬಂದು ಕಿತ್ಕೊಂಡು ಹೋಗ್ತಾರಲ್ಲ, ಅವತ್ತೂ ಕೂಡ ಒಂದಷ್ಟು ಜನ ಪಾಪ ಬಿಟ್ಕೊಟ್ರೆ ಗಂಟೇನು ಹೋಗುತ್ತೆ ಅಂತ ಮಾತನಾಡುವಂತ ಹಿಂದೂಗಳು ಇರ್ತಾರೆ. ಅವರ ಎದುರುಗಡೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ನಮ್ಮ ಜಾಗ ಬಿಟ್ಕೊಡ್ಬೇಕು ಹೋಗ್ಬೇಕಾಗಿರುವಂತ ದೈನ್ಯತೆ ಬರುತ್ತಲ್ಲ, ಆ ದೈನ್ಯತೆ ಬರಬಾರದು ಅಂದ್ರೆ ಇವತ್ತು ನಮ್ಮ ನಾಡಿಗೋಸ್ಕರ ಕಾದಾಟ ಮಾಡಬೇಕಾಗಿರುವಂತ ಹೋರಾಟಕ್ಕೆ ಸಜ್ಜಾಗೋಣ ಮಿತ್ರರೇ. ಗೊತ್ತಿರಲಿ, ಅರಬ್ಬರ ಒಂಟೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅರಬ್ಬರು ಒಂಟೆ ತುಂಬಾ ಸಾಕ್ತಾರಲ್ಲ, ಅರಬ್ಬರು ಮರಳಗಾಡ್ನಲ್ಲಿ ಡೇರೆ ಹಾಕೊಂಡು ಕೂತ್ಕೊಂಡ್ರೆ ಅವನು ಒಂಟೆ ಬಂದು ತನ್ನ ತಲೆ ಮೊದಲು ತೂರಿಸುತ್ತಂತೆ. ಆ ತಲೆ ತೂರಿಸಿದಾಗ ಅರಬ್ಬ ಏನಾದ್ರೂ ಅದಕ್ಕೆ ಬಡ್ದು ಆಚೆ ಕಳಿಸ್ತಿಲ್ಲ ಅಂತಂದ್ರೆ ಅವನ್ ಪಾಪ ಒಂಟೆಗೂ ಬಿಸಿ ಆಗತ್ತೆ, ಒಳಗೆ ಬರಲಿ ಅಂತ ಒಂದ್ ಸ್ವಲ್ಪ ಸವರಿದ್ರೆ ನಿಧಾನವಾಗಿ ದೇಹವನ್ನೆಲ್ಲ ತೂರಿಸಿ ಇವನನ್ನೇ ಆಚೆಗೆ ಹಾಕಿ ತಾನು ಒಂಟೆಯಲ್ಲಿ ಕೂತ್ಕೊಳ್ಳುತ್ತಂತೆ, ಡೇರೆ ಒಳಗೆ ಕೂತ್ಕೊಳ್ಳುತ್ತಂತ ಒಂಟೆ. ಮುಸಲ್ಮಾನನು ಹಂಗೆ. ನಮ್ಮೂರಿನಲ್ಲಿ ಒಬ್ಬ ಬಂದ, 4 ಆದ, ಯಾವಾಗ 40 ಆದ್ನೋ ಗೊತ್ತಿಲ್ಲ, ಯಾವಾಗ 400 ಆದರೂ ಗೊತ್ತಿಲ್ಲ. ಇವತ್ತು ನಮಗೆ ಹೇಳ್ತಾರೆ ನಾವೆಲ್ಲರೂ ಒಟ್ಟುಗೂಡಿ ವೋಟ್ ಮಾಡಿದ್ರೆ ನಿಮ್ಮನ್ನ ಸೋಲಿಸಬಹುದು ಅಂತ ನಮಗೆ ಚಾಲೆಂಜ್ ಮಾಡ್ತಾರೆ. ನಾವು ಹೆಂಗಾಗಿದ್ದೀವಿ ಗೊತ್ತೇನು? ನಾನು ಜೈನ, ನಾನು ಪಾರ್ಸಿ, ನಾನು ಬೌದ್ಧ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಆ ಸಮಾಜಕ್ಕೆ ಸೇರಿದವನು, ನಾನು ಈ ಸಮಾಜಕ್ಕೆ ಸೇರಿದವನು ಅಂತ ಡಿವೈಡ್ ಆಗಿ 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 ನಮಗಿಂತ ದೊಡ್ಡ ಸಂಖ್ಯೆ ಅವ್ರದ್ದು ಅಂತ ನೋಡ್ಕೊಂಡು ಕೂತಿದ್ದೀವಲ್ಲ, ನಾಚಿಕೆ ಆಗಬೇಕಾಗಿರೋ ಸಂದರ್ಭ ರೀ. ಆದರೆ ನಂಗೆ ಬಹಳ ಸಂತೋಷ ಇದೆ. ಈ ನಾಚಿಕೆ ಪಡಬೇಕಾಗಿರುವಂತ ಸ್ಥಿತಿಯಲ್ಲಿ ಬಿಜಾಪುರ ಇಲ್ಲ. ಯಾಕೆ ಅಂತಂದ್ರೆ ಯಾವಾಗ್ಲೂ ಈ ಒಗ್ಗಟ್ಟನ್ನು ತೋರಿಸಿದ್ದೀರಾ. ಯಾವಾಗ ಬಿಜಾಪುರವನ್ನು ನೋಡುವಾಗ್ಲೂ, ಈ ಒಗ್ಗಟ್ಟನ್ನು ನೋಡುವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಈ ಒಗ್ಗಟ್ಟು ಹೀಗೆ ಇಟ್ಕೊಳ್ಳೋಣ. ಈ ಒಗ್ಗಟ್ಟಿನ ಮೂಲಕ ನಾವಿವತ್ತು ಬಲವಾಗಿ ಭಾರತವನ್ನ ಕಾಪಾಡಿಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಇಲ್ಲಿಂದ ಕೊಡಬೇಕಾಗಿರುವಂತ ಅಗತ್ಯ ಇದೆ. ಬಿಜಾಪುರದ ನೆಲ ಆ ಕೆಲಸವನ್ನ ಮಾಡಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮ ಜೊತೆ ಹಂಚಿಕೊಳ್ತಾ ಹಾರೈಸ್ತಾ, ಮಿತ್ರರೇ, ನಾವೆಲ್ಲರೂ ಜೊತೆಗಿರುವಂತ ಒಂದು ಸಂದೇಶ ಉಚ್ಚಕಂಠದ ಜೈಘೋಷದಿಂದ ಮಾತ್ರ ಸಾಧ್ಯ. ನನ್ನ ಜೊತೆ ಜೈಘೋಷ ಕೊಡ್ತೀರಿ? ಜೋರಾಗಿರ್ಬೇಕು. ಒಂದ್ಸಲ ಇಡೀ ರಾಜ್ಯ ಅಲಗಾಡಬೇಕು. 2 ಕೈಗಳನ್ನ ಗಾಳಿಗೆತ್ತಿ ನನ್ನ ಜೊತೆ ಜೈಘೋಷ ಕೊಡಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಸಿ.ಟಿ. ರವಿ ಅವರು, ಚಕ್ರವರ್ತಿ ಸೂಲಿಬೆಲೆ ಅವರು ಬಿಜಾಪುರದಲ್ಲಿ ವಕ್ಫ್ ಕಾಯ್ದೆಯ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ. ಬಹಿರಂಗ ಸಭೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅಬ್ಬರದ ಭಾಷಣ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿರ್ತೀರಿ, ಅದ್ರ ಜೊತೆಗೆ ಒಂದು ವಿಡಿಯೋ ತುಣುಕನ್ನು ನಾನು ಹಾಕಿದ್ದೀನಿ. ನಮ್ಮ ಸ್ವಯಂ ಘೋಷಿತ ಚಿಂತಕ, ಉಗ್ರ ಭಾಷಣಕಾರರ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಮುಸಲ್ಮಾನರ ಕುರಿತು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ನಿಮಗೆ ಭಾರತ ದೇಶ ಇಲ್ಲಿ ಬೇಡ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ರೈತರಿಗೆ ಮಾರಕವಾಗುವಂತಹ ಈ ಕಾಯ್ದೆಯ ವಿರೋಧಿಸಿ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ, ಹೋಗ್ತೇವೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾರೆ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಿಂದ ಇದೇ ಕಾಯ್ದೆಯ ವಿರುದ್ಧ
ರೈತರಿಗೆ ಜಾಗೃತಿ ಮೂಡಿಸೋದಕ್ಕೆ ಬೀದರ್, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಎಲ್ಲಾ ಕಡೆ ಇವರು ಹೋಗಿ ಅಲ್ಲಿ ರೈತರಿಂದ ಮಾಹಿತಿಗಳನ್ನ ಕಲೆ ಹಾಕಿ ರೈತರಿಗೆ ಜಾಗೃತಿ ಮೂಡಿಸ್ತಾ ಇರುವಂತ ಸಮಯದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲಿ ಹೋದ್ರು? ಬಿಜಾಪುರಕ್ಕೆ ಕರ್ಕೊಂಡು ಬಂದು ವೇದಿಕೆ ಮೇಲೆ ಭಾಷಣ ಮಾಡಿದ್ದನ್ನ ಬಿಟ್ರೆ ಬೇರೆ ಎಲ್ಲಿ ಹೋದ್ರಿ ಇವರು? ನಾವು ಗಮನಿಸ್ಬೇಕಲ್ಲ. ಮಾತು ನಾವು ವೇದಿಕೆ ಸಿಕ್ಕುತ್ತೆ ಅಂತೇಳಿ ಮಾತಾಡೋದಲ್ಲ, ಅದರಂತೆ ನಡ್ಕೊಳ್ಬೇಕು. ಇದನ್ನ ಫಾಲೋ ಅಪ್ ಮಾಡಬೇಕು. ಇದನ್ನ ಅವರನ್ನ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಸ್ವಯಂ ಘೋಷಿತ ಚಿಂತಕರು ಅಂತ ಹೇಳ್ಕೊಳ್ತಾರೆ ಅವರು ಸ್ವಯಂ ಘೋಷಿತ ಚಿಂತಕರು ಅಂತ ಹೇಳ್ತಾರೆ. ನಾವು ದೇಶವನ್ನ ಕಟ್ಟಬೇಕು ಅಂತಾರೆ, ನಾವು ಹಿಂದೂ ಧರ್ಮವನ್ನ ಕಟ್ಟಬೇಕು ಅಂತಾರೆ. ಅಂತವರು ಒಂದು ವೇದಿಕೆ ಮೇಲೆ ಭಾಷಣ ಮಾಡಿ ಹೋದ್ಮೇಲೆ ಮತ್ತೆ ಕಾಣಿಸೋದೇ ಇಲ್ಲ. ಅವರು ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ನಾವ್ಯಾಕೆ ಮಾತಾಡ್ತಿದ್ದೀವಿ? ಇವರ ಭಾಷಣಗಳಿಂದಾಗಿ ಟಿ ನರಸೀಪುರದ ವೇಣುಗೋಪಾಲ್ ಅವರ ಹತ್ಯೆ ಆಗುತ್ತಾರೆ. ಅಲ್ಲಿ ಕೆಲವರು ಯುವಕರು ಇವರ ಭಾಷಣಗಳನ್ನ ನಂಬಿಕೊಂಡು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಜನ ಇವತ್ತು ಕೇಸುಗಳು ಹಾಕೊಂಡು ಜೈಲಿನಲ್ಲಿದ್ದಾರೆ ಗೊತ್ತಾ? ವಿನಾಯಕ ಬಾಳೆಗಾಯ ಎಂಬ ಒಬ್ಬ ಹಿಂದೂವನ್ನ ಅವರ ಆಪ್ತ ಚಕ್ರವರ್ತಿ ಸೂಲಿಬೆಲೆ ಅವರ ಆಪ್ತ ನರೇಶ್ ಶೆಣೆಯವರು ಅವರು ಆರೋಪಿ ಸ್ಥಾನದಲ್ಲಿ ಇದ್ರು ಸಹ ಅವರನ್ನ ಜೈಲಿನಿಂದ ಕರ್ಕೊಂಡು ಬರ್ತಾರೆ. ಇವರೆಂತ ಹಿಂದೂವಾದಿಗಳಾಗ್ತಾರ್ರಿ? ಸೌಜನ್ಯ ವಿಚಾರ ಬಂತಂತಂದಾಗ ಸೌಜನ್ಯ ವಿಚಾರದ ಬಗ್ಗೆ 9 ವರ್ಷಗಳ ಹಿಂದೆ ಯಾವುದು ಸ್ಪಂದನ ಟಿವಿನಲ್ಲಿ ರಕ್ಷಿತ್ ಶೆಟ್ಟಿ ಕೇಳಿದಾಗ ಸೌಜನ್ಯ ವಿಚಾರದಲ್ಲಿ ರಾಜಕೀಯ ತರ್ತಾರೆ, ಕಮ್ಯುನಿಸ್ಟ್ ಅನ್ನ ತರ್ತಾರೆ, ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಸಹ 9 ವರ್ಷಗಳ ನಂತರವೂ ಸಹ 13 ವರ್ಷಗಳಲ್ಲೂ ಸಹ ಇವತ್ತಿಗೂ ಸೌಜನ್ಯ ಪರ ಹೋರಾಟ ನಡೀತಾ ಇದೆ, ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಅವತ್ತು 9 ವರ್ಷಗಳ ಹಿಂದೆ ಇವರು ಹೇಳಿದ್ದು ಲಾಜಿಕಲ್ ಎಂಡ್ ಇಲ್ಲ. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಇವರು ಹಿಂದೂವಾದಿಗಳು, ಹಿಂದೂ ರಕ್ಷಕರು, ಭಾರತ ದೇಶದ ರಕ್ಷಕರು, ಸ್ವಯಂ ಘೋಷಿತ ಚಿಂತಕರು. ಇವರೇ ಎಲ್ಲವನ್ನೂ ಮಾಡಿಕೊಂಡು ಒಬ್ಬ ಹಿಂದೂಗಳಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಹಿಂದೂಗಳಿಗೆ ಜಾಗೃತಿ ಮೂಡ್ಸಕ್ ಆಗ್ತಾ ಇಲ್ಲ. ಇವರು ವೇದಿಕೆ ಮೇಲೆ ಸಿಕ್ಕಿದಾಗ ಭಾಷಣ ಮಾಡ್ತಾರೆ ಅಂತಂದಾಗ ಇದ್ಯಾವುದು ಕಟ್ಟುಕತೆ ಅಲ್ಲ. ಈ ದೇಶ 2014ರ ಹಿಂದೆ ಯಾವ ರೀತಿ ಇತ್ತು ಅಂತೇಳಿ ಸ್ವತಃ ಇದೇ ಚಕ್ರವರ್ತಿ ಸೂಲಿಬೆಲೆ ನಮ್ಮ ದೇಶ ಎಷ್ಟು ಉತ್ತುಂಗದಲ್ಲಿತ್ತು ಅಂತೇಳಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಕಪ್ಪು ಹಣ ವಿದೇಶದಲ್ಲಿರುವಂತದನ್ನ ತಗೊಂಡು ಬಂತಂದ್ರೆ ಎಷ್ಟೆಷ್ಟು ಹಣ ಒಬ್ಬೊಬ್ಬರ ಖಾತೆಗೆ ಹಾಕಬಹುದು, ಚಿನ್ನದ ರಸ್ತೆ ಮಾಡಬಹುದು ಅಂತ ಹೇಳಿದಾರಂತ ಚಕ್ರವರ್ತಿ ಸೂಲಿಬೆಲೆ ಅವರು ಯಾಕೆ ಮೌನವಾಗಿದ್ದಾರೆ? ವಕ್ಫ್ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದಂತವರು ಒಂದೇ ಒಂದು ಭಾಷಣಕ್ಕೆ ಸ್ಟಾಪ್ ಆಗ್ಬಿಟ್ರಲ್ಲ ಅವರು, ಒಂದೇ ಭಾಷಣಕ್ಕೆ. ಇದರಿಂದಾಗಿಯೇ ಅನ್ಯ ಧರ್ಮದವರು ಹಿಂದೂ ಧರ್ಮದವ್ರನ್ನ ಕಂಡ್ರೆ ಯಾತಕ್ಕೆ ಸೀರಿಯಸ್ ಆಗಿ ತಗೊಳಕಿಲ್ಲ ಅಂತಂದ್ರೆ ಇಂತಹವರಿಂದ, ಇಂಥವರ ಮಾತುಗಳಿಂದ, ಅರ್ಧದಲ್ಲಿ ಬಿಟ್ಟು ಓಡೋಗುವಂತ ಇಂಥವರ ಮಾತುಗಳಿಂದ. ಇಂಥವರು ಫಸ್ಟ್ ಸುಮ್ಮನೆ ಮೌನವಾಗಿದ್ದು ಏನಾದ್ರೂ ಕಾಯಕ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು, ಅವರು ಸಹ ನಮ್ಮ ಮೋಹನ್ ಭಾಗವತ್ ಅವ್ರು ಹೇಳಿದ್ರಲ್ಲ, ಹಿಂದೂಗಳು ಪ್ರತಿಯೊಬ್ಬರು 3 ಜನ ಮಕ್ಕಳನ್ನ ಪಡಿಬೇಕು ಅಂತೇಳಿ ಅವ್ರಿಗೂ ಒಂದು ಮದುವೆ ಮಾಡಿ ಅವ್ರಿಗೂ ಒಂದು ಸಂಸಾರದ ಜವಾಬ್ದಾರಿ ಕೊಟ್ರೆ ಬಹುಶಃ ಅವ್ರಿಗೂ ಸಂಸಾರದ ಜೀವನ ಏನಂತ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಂಸಾರವೇ ಇಲ್ಲದೆ, ಮಕ್ಕಳೇ ಇಲ್ಲದೆ, ಸಂಸಾರದ ಜವಾಬ್ದಾರಿ ಇಲ್ಲದಂತೆ ಒಬ್ಬ ವ್ಯಕ್ತಿ ಹಿಂದೂಗಳ ರಕ್ಷಣೆಗೆ ಹೋಗ್ತಾರೆ, ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತಾರೆ. ಇಂತಹ ವ್ಯಕ್ತಿಗಳನ್ನ ನಾವು ಮುಂದೆ ಇಟ್ಕೊಂಡು ಅವರಿಗೂ ಬಹುಪರಾಗಿ ಹೇಳುವಂತಹ ಜನರು ಇದ್ದಾರೆ ಅಂತಂದಾಗ ನಮ್ಮ ದೇಶದ ದೌರ್ಭಾಗ್ಯ ಎಂಥದ್ದು ಅಂತ ನಾವು ಊಹಿಸ್ಕೊಳ್ಬಹುದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ಹೇಳುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.